ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಗ್ರಾಮ ದತ್ತಾತ್ರೇಯಾಯ ನಮಃ. ಮಿಥುನ ರಾಶಿಯ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳು ನೋಡಿ. ವಿಶೇಷವಾಗಿ ಈ ವಿದ್ಯಾರ್ಥಿ ಜೀವನದಲ್ಲಿರೋರಿಗೆ, ಅದರಲ್ಲೂ ಈ ಪರೀಕ್ಷಾ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಯಶಸ್ಸು ಸಾಧ್ಯತೆ ಇದೆ. ಬಾಕಿ ವಿಷಯವನ್ನು ಗಮನಿಸಿದಾಗ ಅಷ್ಟೊಂದು ಅನುಕೂಲತೆ ಇಲ್ಲ. ಆದರೂ ಕೂಡ ಈ ಒಂದು ವಿಷಯದಲ್ಲಿ, ಪರೀಕ್ಷಾ ವಿಷಯದಲ್ಲಿ ನಿಮಗೆ ಖಂಡಿತವಾಗಿಯೂ ಸಕ್ಸಸ್ ಇದೆ. ಇನ್ನೂ ಅನೇಕ ವಿಷಯವನ್ನು ನೋಡ್ತೇವೆ. ತಮಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ದತ್ತ ಚೈತನ್ಯ ಫೌಂಡೇಶನ್ ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಅದೆಲ್ಲವನ್ನ ತಿಳ್ಕೊಳ್ಳಿ. ನೋಡಿ, ಇನ್ನೂ ಅನೇಕ ವಿಷಯವನ್ನ ನೋಡಬೇಕು ನಾವು ಮಿಥುನ ರಾಶಿಯವರಿಗೆ ಅಂತಂದ್ರೆ, ನೋಡಿ, ಈ ಸಾಮಾಜಿಕ ಕ್ಷೇತ್ರ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಮಹತ್ವದ ಒಂದು ನೇತೃತ್ವ ವಹಿಸುವಂತಹ ಒಂದು ಜವಾಬ್ದಾರಿ ನಿಮಗೆ ಈ ಒಂದು ಮಾಸದಲ್ಲಿ ಸಿಗುತ್ತೆ. ಬಹಳ ಒಳ್ಳೆಯ ವಿಷಯ ಇದು. ನೀವು ಲೀಡರ್ಶಿಪ್ನಲ್ಲಿ ಕೆಲಸವನ್ನು ಮಾಡುವಂತಹ ಪ್ರಸಂಗ ಬರುತ್ತೆ. ಖಂಡಿತವಾಗಿಯೂ ಮುಂದುವರಿಯಿರಿ. ಅದು ನಿಮಗೆ ಮುಂದಿನ ಜೀವನಕ್ಕೆ ಖಂಡಿತವಾಗಿಯೂ ಅನುಕೂಲವಾಗುತ್ತೆ. ವ್ಯಾಪಾರ ನೋಡೋದಾದರೆ ನೋಡಿ, ಸ್ವಲ್ಪ ಏರಿಳಿತ ಇರೋದರಿಂದ ಯಾವುದೇ ರೀತಿ ಹೆಚ್ಚಿನ ಚಾನ್ಸನ್ನು ಖಂಡಿತವಾಗಿಯೂ ತೆಗೆದುಕೊಳ್ಬೇಡಿ. ಇಲ್ಲದೇ ಇದ್ರೆ ಸ್ವಲ್ಪ ಮಟ್ಟಿಗೆ ಲಾಸ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಇದ್ದದ್ದನ್ನೇ ನೀವು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನೋಡಿ, ಇನ್ನು ಹಣದ ವಿಷಯ ಸ್ವಲ್ಪ ಮಟ್ಟಿಗೆ ಕಾಳಜಿಪೂರ್ವಕವಾಗಿ ಆ ವಿಷಯದಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಇಲ್ಲದೇ ಇದ್ದರೆ ಸ್ವಲ್ಪ ನಿಮಗೆ ಚಿಂತೆಗೆ ಈಡು ಮಾಡುವಂತಹ ವಿಷಯಗಳು ಉಂಟಾಗುತ್ತೆ. ಸೊ ಅದರಿಂದ ನಿಮಗೆ ಮನಸ್ಸಿಗೆ ಬೇಸರವಾಗುವಂತಹ ಸಾಧ್ಯತೆ ಇರೋದ್ರಿಂದ ಆ ವಿಷಯವನ್ನು ಜಾಗ್ರತೆಯಾಗಿ ನೀವು ಮೇಂಟೈನ್ ಮಾಡ್ಕೊಳ್ಳಿ. ಇನ್ನು ಕುಟುಂಬದ ವಿಷಯದಲ್ಲಿ ವಿಚಾರವನ್ನು ಮಾಡೋದಾದರೆ ನೋಡಿ, ಕುಟುಂಬದಲ್ಲಿ ಉದ್ಭವ ಆಗುವಂತಹ ಸಮಸ್ಯೆಗಳನ್ನು ಮಿಥುನ ರಾಶಿಯವರು ನೋಡಿ, ನಿಮ್ಮ ಒಂದು ಬುದ್ಧಿಶಕ್ತಿ ಮತ್ತು ತಾಳ್ಮೆಯಿಂದ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಖಂಡಿತವಾಗಿಯೂ ಸಾಲ್ವ್ ಆಗುತ್ತೆ. ವಿಷಯ ದೊಡ್ಡದಾಗಿ ಬೆಳೆಯೋದಕ್ಕೆ ಬಿಡಬೇಡಿ. ಆರೋಗ್ಯ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆ ಮಿಥುನ ರಾಶಿಯವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಮಹತ್ವದ ಕೆಲಸಗಳನ್ನು ಸಾಧ್ಯವಾದಷ್ಟು ಬೇಕಾದರೆ ಸ್ವಲ್ಪ ಮಟ್ಟಿಗೆ ಮುಂದೂಡಿ, ಇನ್ನೂ ಸ್ವಲ್ಪ ದಿವಸ ವೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ವ್ಯಯಸ್ಥಾನದಲ್ಲಿರುವಂತಹ ವಿಶೇಷವಾದಂತಹ ಬಲವನ್ನು ನಿಮಗೆ ಖಂಡಿತವಾಗಿಯೂ ಕೊಡೋದಿಲ್ಲ. ಬಹಳ ಅರ್ಜೆಂಟ್ ಆಗಿರುವಂತಹ ಯಾವುದಾದ್ರೂ ಕೆಲಸ ಇತ್ತು ಅಂತಂದರೆ ಅದನ್ನು ಖಂಡಿತವಾಗಿಯೂ ಮಾಡ್ಕೊಳ್ಳಿ. ವಿವಾಹ ಮುಂತಾದಂತಹ ವಿಷಯಗಳಲ್ಲಿ ಸದ್ಯಕ್ಕಂತೂ ಗುರುಬಲ ಇಲ್ಲ. ಆದರೂ ಕೂಡ ಪ್ರಯತ್ನವನ್ನು ಮುಂದುವರಿಸಿ. ಕುಲದೇವರ ಅನುಗ್ರಹ ಮತ್ತು ಗುರು ಹಿರಿಯರ ಕೃಪಾಶೀರ್ವಾದ ಇತ್ತು ಅಂತಂದ್ರೂ ಕೂಡ ಖಂಡಿತವಾಗಿಯೂ ಆ ಕೆಲಸದಲ್ಲಿ ನಿಮಗೆ ಯಶಸ್ಸಾಗುತ್ತೆ. ಈ ಒಂದು ಮಾಸದಲ್ಲಿ ನೋಡಿ, ಗುರು ಅನುಕೂಲತೆ ಆಗಲಿಕ್ಕೆ ಗುರುಚರಿತ್ರೆ ಪಾರಾಯಣಾದಿಗಳನ್ನು ಖಂಡಿತವಾಗಿ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಕುಜಸ್ತೋತ್ರವನ್ನು ಹೇಳ್ಕೊಳ್ಳಿ, ಅದರಿಂದಲೂ ಕೂಡ ಒಳ್ಳೆಯದಾಗುತ್ತೆ. ಮತ್ತೆ ಭೇಟಿಯಾಗೋಣ.